ನಾನು ನಿಮ್ಮ ತುಮಕೂರು ಹುಡುಗ ಯಶವಂತ್. ಇವತ್ತು ನಾವು ಕೋವೆಂಟ್ರಿಯಿಂದ ಆಕ್ಸ್ಫರ್ಡ್ಗೆ ಹೋಗ್ತಾ ಇದ್ದೀವಿ. ಆಕ್ಸ್ಫರ್ಡಲ್ಲಿ ಏನೆಲ್ಲ ಮಾಡ್ತೀವಿ, ಏನೆಲ್ಲ ನೋಡ್ತೀವಿ ಅದು ನಿಮಗೂ ತೋರಿಸ್ತೀನಿ. ಬನ್ನಿ ಹೋಗೋದ. ನಾನಿವಾಗ ಕೋವೆಂಟ್ರಿ ರೈಲ್ವೆ ಸ್ಟೇಷನ್ನಲ್ಲಿದ್ದೀನಿ. ಇಲ್ಲಿಂದ ಆಕ್ಸ್ಫರ್ಡ್ಗೆ 1 ಅವರ್ಗೊಂದು ಟ್ರೈನ್ ಇರುತ್ತೆ. ಸ್ವಲ್ಪ ಹೊತ್ತು ಕಾದಾದ್ಮೇಲೆ ಟ್ರೈನ್ ಬಂತು. ಇದು ಕ್ರಾಸ್ ಕಂಟ್ರಿ ಟ್ರೈನು. ಈ ಟ್ರೈನ್ ಲೆಮಿಂಗ್ಟನ್, ಸ್ಪಾ, ಬ್ಯಾನ್ಬರಿ ಅಂತ 2 ಸ್ಟಾಪ್ ಆದಮೇಲೆ ಆಕ್ಸ್ಫರ್ಡ್ಗೆ ಹೋಗುತ್ತೆ. ಏನು ಗುರು ಇದು ಜನ 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 ಎಲ್ಲಿ ನೋಡಿದ್ರು ಜನ ಇದ್ದಾರಲ್ಲ ಗುರು. ಇದೊಂಥರ ಸೆಟಲ್ ಟ್ರೈನ್ ಇದ್ದಂಗೆ ಇಂಡಿಯಾದಲ್ಲಿ. ನೋಡಿ ಟ್ರೈನ್ ಒಳಗಡೆ ಹತ್ಕೊಂಡೆ. ಇಂಗ್ಲೆಂಡ್ನ ಟ್ರೈನ್ಗಳು ಒಳಗಡೆ ಹೆಂಗಿರುತ್ತೆ ಅಂತ ನೋಡಿ. ತುಂಬ ಜನ ಇದ್ದಾರೆ ಗುರು. ಸೀಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡೋದ ಬನ್ನಿ ಮುಂದೆ ಎಲ್ಲಾದರೂ ಸೀಟ್ ಖಾಲಿ ಇದೆಯಾ ಅಂತ. ಸೀಟ್ ಸಿಗಲಿಲ್ಲ ಗುರು. ಇವಾಗ ನಿಂತ್ಕೊಂಡೆ ಬ್ರಿಟನ್ ಟ್ರೈನಲ್ಲಿ ಟ್ರಾವೆಲಿಂಗ್ ಮಾಡಬೇಕು. ನೆಕ್ಸ್ಟ್ ಲ್ಯಾಮಿಂಗ್ಟನ್ ಸ್ಪಾ ಸ್ಟಾಪಲ್ಲಿ ಏನಾದರೂ ಸೀಟ್ ಸಿಗುತ್ತೆ ನೋಡೋಣ ಬನ್ನಿ. ಫೈನಲಿ ಸೀಟ್ ಸಿಕ್ತು. ನಿಯರ್ಲಿ ಒಂದು 10-15 ಮಿನಿಟ್ಸ್ ನಿಂತ್ಕೊಂಡಿದ್ವಿ. ಅದಾದಮೇಲೆ ಸೀಟ್ ಸಿಕ್ಕಿದೆ ಇವಾಗ. ಏನು ಗುರು ನೋಡ್ತಿದ್ಯಾ? ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ ನಡಿ. ನೋಡಿ ಇವಾಗ ಆಕ್ಸ್ಫರ್ಡ್ಗೆ ಬಂದ್ವಿ. ಇವಾಗ ಟ್ರೈನ್ ಇಳ್ಕೊತಾ ಇದ್ದೀವಿ. ಇದೇ ಆಕ್ಸ್ಫರ್ಡ್ ರೈಲ್ವೆ ಸ್ಟೇಷನ್. ಇಲ್ಲಿಂದ ಈಚೆ ಹೋಗ್ಬಿಟ್ಟು ನಾವಿವಾಗ ಬಸ್ ಹಿಡ್ಕೊಂಡು ಹಾವರ್ಡ್ ಸ್ಟ್ರೀಟ್ಗೆ ಹೋಗಬೇಕು. ಹಾವರ್ಡ್ ಸ್ಟ್ರೀಟಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಸಿಗ್ತಾರೆ. ಅವ್ರನ್ನ ಮೀಟ್ ಮಾಡಬೇಕು. ರೈಲ್ವೆ ಸ್ಟೇಷನ್ ಈಚೆ ಬಂದ್ವಿ. ಇದೇ ಫಸ್ಟ್ ಟೈಮ್ ಆಕ್ಸ್ಫರ್ಡ್ಗೆ ಬಂದಿರೋದು ನಾನು. ಎಲ್ಲಿ ಬಸ್ ಸ್ಟಾಪ್ ಅಂತ ಗೊತ್ತಿಲ್ಲ. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತೀವಿ ಇವಾಗ. ಇಂಗ್ಲೆಂಡ್ ಇಂಥ ದೇಶಗಳಲ್ಲೆಲ್ಲ ಭಿಕ್ಷುಕರಿಲ್ಲ ಅಂತ ಅಂದ್ಕೊಂಡಿರ್ತೀರ ನೋಡ್ರಿ. ಹಲೋ ಲೇಡೀಸ್. ಇಂಡಿಯಾದಲ್ಲಿ ನಮ್ಮಪ್ಪ ಎಷ್ಟು ಉಗಿದ್ರು ಗಾಡಿ ಬಿಟ್ಟು ನಡೀತಾನೇ ಇರಲಿಲ್ಲ. ನಾನು ಸುಮ್ಮನೆ ಒಂದು ಟೀ ಕುಡಿಯೋಕೆ ಹೋದ್ರು ಗಾಡಿ ಹಾಕ್ಕೊಂಡು ಹೋಗ್ತಿದ್ದೆ. ದೇವ್ರು ಹಂಗೆ ಸರಿಯಾಗಿ ಪಾಠ ಕಲಿಸ್ತಾನೆ ನೋಡಿ. ಇವಾಗ ನನ್ನ ಹತ್ರ ನಡೆಯೋದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ ನನಗೆ. ಯಾವಾಗಲೂ ನಡಿಬೇಕಷ್ಟೇ. ಆಕ್ಸ್ಫರ್ಡ್ ಹೋಟೆಲ್ ಅಂತ. ನಾನು ಇದೇ ಫಸ್ಟ್ ಟೈಮ್ ಆಕ್ಸ್ಫರ್ಡ್ಗೆ ಬರ್ತಿರೋದು. ನೋಡಿಲ್ಲ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಕೇಳಿರೋ ಪ್ರಕಾರ ಆರ್ಕಿಟೆಕ್ಚರ್ ಎಲ್ಲ ಮಸ್ತಾಗಿದೆ ಅಂತ ಸಿಟಿ. ನೋಡಿ ಇಲ್ಲಿ ಪೆಡಸ್ಟ್ರಿಯನ್ಗೆ ಎಷ್ಟು ಚೆನ್ನಾಗಿ ವ್ಯಾಲ್ಯೂ ಕೊಡ್ತಾರೆ. ವೋಲ್ವೋ ಕಾರಲ್ಲಿದ್ರೂ ನಮಗೆ ಫಸ್ಟ್ ವ್ಯಾಲ್ಯೂ ಕೊಟ್ಟು ಫಸ್ಟ್ ನಾವು ದಾಟೋವರೆಗೂ ಇದ್ದು ಆಮೇಲೆ ಅವ್ರು ಮೂವ್ ಆಗ್ತಾರೆ. ಫೈರ್ ಇಂಜಿನ್ ನೋಡಿ, UK ಫೈರ್ ಇಂಜಿನ್ ಹೆಂಗಿದೆ ಅಂತ. ನೋಡಿ ಇಲ್ಲಾಗಲೇ ಬೆಳಗ್ಗೆ ಬಿಯರ್ ಹಾಕೊಂಡು ಕೂತಿದ್ದಾರೆ ಎಲ್ಲರೂ ಮಸ್ತಾಗಿ. ಇದೇ ಇಲ್ಲಿ ಬ್ರಿಟಿಷ್ ಕಲ್ಚರು. ನನಗೆ ಇಂಡಿಯಾ ಅಂದ್ರೇ ತುಂಬ ಇಷ್ಟ. ಬಟ್ ಇಂಡಿಯಾಗಿಂತ ಇಂಗ್ಲೆಂಡಲ್ಲಿ ಇಷ್ಟ ಆಗುವಂಥ ವಿಷಯಗಳು ಇದ್ದಾವೆ. ಏನಕ್ಕೆ ಅಂದರೆ ಇಲ್ಲಿ ಕ್ಲೀನ್ನೆಸ್ಸು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಕಸ ಎಲ್ಲ ಕ್ಲೀನಾಗಿ ಡಸ್ಟ್ಬಿನ್ಗೆ ಹಾಕ್ತಾರೆ. ಸಿಟಿ ಚಿಕ್ಕ ಹಳ್ಳಿ ಆಗಿರಲಿ ಎಲ್ಲನೂ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ನಮ್ಮ ಇಂಡಿಯಾನೂ ಹಿಂಗೆ ಮೇಂಟೈನ್ ಮಾಡ್ಬೋದು. ಏನಂದರೆ ನನ್ನ ಪ್ರಕಾರ ಕ್ಲೀನಾಗಿರೋ ಜನ ಇಂಡಿಯಾದಲ್ಲೂ ಇರ್ತಾರೆ, ಇಂಗ್ಲೆಂಡಲ್ಲೂ ಇರ್ತಾರೆ. ಕ್ಲೀನಾಗಿ ಇಲ್ಲದೆ ಇರೋ ಜನನೂ ಇಂಡಿಯಾದಲ್ಲೂ ಇರ್ತಾರೆ, ಇಂಗ್ಲೆಂಡಲ್ಲೂ ಇರ್ತಾರೆ. ಬಟ್ ಗೌರ್ಮೆಂಟ್ ಪ್ರಾಪರ್ ಆಗಿರಬೇಕು. ಗೌರ್ಮೆಂಟ್ ಪ್ಲ್ಯಾನ್ಸ್ ಕ್ಲೀನ್ ಆಗಿರಬೇಕು. ಅವ್ರ ಸ್ಟ್ರಾಟಜಿ ಕರೆಕ್ಟಾಗಿದ್ದರೆ ನಿಜ ಮೇಂಟೈನ್ ಮಾಡ್ಬೋದು ಕ್ಲೀನಾಗಿ ಎಲ್ಲನೂ. ಇನ್ನೇನು ಬಸ್ ಸ್ಟಾಪ್ ಹತ್ರ ಬಂದ್ವಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಯಾವುದೋ ರೆಸ್ಟೋರೆಂಟು. ಬಸ್ ಬಂತು, ಬಸ್ ಹತ್ಕೊಂಡ್ವಿ ಗಾಯ್ಸ್. ಇವಾಗ ನಾವು ಇಲ್ಲಿಂದ ಹಾವರ್ಡ್ ಸ್ಟ್ರೀಟ್ಗೆ ಹೋಗ್ತಿದ್ದೀವಿ. ಅದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಹಾವರ್ಡ್ ಸ್ಟ್ರೀಟ್ಗೆ ಬಂದು ರೀಚ್ ಆದ್ವಿ. ನೋಡಿ ಇಲ್ಲಿ ಹುಡುಗಿರು ಹುಡುಗರು ಅನ್ನೋ ಭೇದ ಭಾವನೆ ಇಲ್ಲ. ಹುಡುಗಿ ಕೂಡ ಎಷ್ಟು ನೀಟಾಗಿ ಬಸ್ ಓಡಿಸ್ತಿದ್ದಾರೆ.
ಇದನ್ನೆಲ್ಲ ನೋಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಹುಡುಗಿ ಆದ್ರೇನು ಹುಡುಗ ಆದ್ರೇನು ಕೆಲಸನೇ, ಕಷ್ಟನೇ, ಎಲ್ಲರೂ ಒಂದೇ, ಭೇದ ಭಾವ ಇರಬಾರ್ದು. ಆವಾರ್ಡ್ ಸ್ಟ್ರೀಟ್ಗೆ ಬಂದು ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಿ ಒಂದೊಂದು ಕಾಫಿ ಕುಡ್ಕೊಂಡ್ವಿ. ಕಾಫಿ ಕುಡ್ದಾದ್ಮೇಲೆ ಇವಾಗ ಆಕ್ಸ್ಫರ್ಡ್ ಸಿಟಿ ಸೆಂಟರ್ ಕಡೆ ಹೊರಡ್ತಾ ಇದ್ದೀವಿ. ಆಕ್ಸ್ಫರ್ಡ್ ಸಿಟಿ ಸೆಂಟ್ರಿಗೆ ಬಂದ್ವಿ. ಇಲ್ಲಿ ನನ್ನ ಫ್ರೆಂಡ್ದು ಸ್ವಲ್ಪ ಇಂಡಿಯಾದಿಂದ ತೊಗೊಂಬಂದಿದ್ದು ಬ್ಯಾಗ್ ಸ್ವಲ್ಪ ತೊಗೊಬೇಕಿತ್ತು, ಎಲ್ಲ ಇಸ್ಕೊಂಡ್ವಿ. ಇವಾಗ ಬನ್ನಿ ಸಿಟಿ ರೌಂಡ್ ಹಾಕೋಣ ಮಸ್ತಾಗಿ. ನೋಡಿ ನೋಡೋಕ್ಕೆ ಎಷ್ಟು ಸೂಪರ್ ಅಲ್ಲ, ಆ ಲೇಕು, ಆ ಬೋಟ್ಸು ಮಸ್ತಾಗಿ ಕಾಣ್ತಿದೆ. ನಿಜ ಎಷ್ಟು ಕ್ಲೀನಾಗಿದೆ. ಇದು ಮ್ಯಾಗ್ಡಲಿನ್ ಟವರ್. ಇದು 1509 ಕಟ್ಟಿರೋದು. ಆಕ್ಸ್ಫರ್ಡ್ ಮ್ಯಾಗ್ಡಲಿನ್ ಕಾಲೇಜ್ನ ಒಂದು ಗಂಟೆ ಗೋಪುರ ಇದು. ಎಕ್ಸಾಮ್ ಸೆಂಟರ್ ನೋಡಿ ಹೆಂಗಿದೆ. ಸ್ಟ್ರೀಟ್ಸ್ ನೋಡಿ ಎಷ್ಟು ಭಾರಿಯಾಗಿದೆ, ಎಲ್ಲ ಆರ್ಕಿಟೆಕ್ಚರ್ ಎಲ್ಲ ಮಸ್ತಾಗಿದೆ ಅಂದ್ಕೊಳ್ಳಿ. ಇದು ನೋಡಿ ಕ್ವೀನ್ಸ್ ಕಾಲೇಜು. ಇದು ತುಂಬ ಹಳೆ ಕಾಲೇಜು, 1341 ಸ್ಥಾಪನೆ ಆಗಿರೋದು. ಇದು ಹೈ ಸ್ಟ್ರೀಟಲ್ಲೇ ಈ ಕಾಲೇಜ್ಗಳೆಲ್ಲ ಇರೋದು. ಒಂದು ಆಕ್ಸ್ಫರ್ಡ್ನ ಬ್ಯುಸಿಯೆಸ್ಟ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು ಇದನ್ನು. ಇದೇ ಸ್ಟ್ರೀಟಲ್ಲಿ ಹೋದರೆ ಬಾಡ್ಲಿಯನ್ ಲೈಬ್ರರಿ ಸಿಗುತ್ತೆ. ಆ ಲೈಬ್ರರಿಯಲ್ಲಿ ಎಷ್ಟೊಂದು ಜಾಗಗಳಲ್ಲಿ ಹ್ಯಾರಿ ಪಾಟರ್ ಮೂವಿಯ ಎಷ್ಟೊಂದು ಸೀನ್ಗಳನ್ನ ಶೂಟ್ ಮಾಡಿದ್ದಾರೆ. ಇದನ್ನು ರ್ಯಾಡ್ಕ್ಲಿಫ್ ಕ್ಯಾಮ್ರಾ ಅಂತ ಕರೀತಾರೆ. ಇದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಒಂದು ಬಿಲ್ಡಿಂಗು. ನೋಡಿ ಕಪಲ್ಸ್ ಯಾರೋ ಹೊಸ್ದಾಗಿ ಮದುವೆ ಆಗಿ ಹೋಗ್ತಾ ಇದ್ದಾರೆ. ಇಂಗ್ಲೆಂಡ್ನ ಮದುವೆ ನೋಡಿ ಯಾರೂ ಇಲ್ಲ, ಕಪಲ್ಸ್ ಇಬ್ಬರೇ ಹೆಂಗೆ ನಡ್ಕೊಂಡು ಹೋಗ್ತಿದ್ದಾರೆ ಅಂತ. ಸ್ಪಾಟ್ ಆಯ್ತಾ, ದಿಸ್ ಈಸ್ ದಿ ಸ್ಪಾಟ್ ಎಲ್ಲಿ ಮೂವಿ ಶೂಟ್ ಆಗಿದೆ. ಇದು ವೆರಿ ಫೇಮಸ್ ಫೋಟೋ ಶೂಟ್. ಇದು ಆಕ್ಸ್ಫರ್ಡ್ ಕಾಲೇಜಿನಲ್ಲಿರೋ ಒಂದು ಸೈ ಬ್ರಿಡ್ಜು. ಫೋಟೋಶೂಟ್ಗೆ ಹೆವಿ ಫೇಮಸ್ ಇದು. ಇಂಗ್ಲೆಂಡ್ನಲ್ಲಿ ಆಟೋ ನೋಡಿ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಅಷ್ಟು ದೂರ ಹೋದ್ಮೇಲೆ ನೋಡಿದೆ, ವೀಡಿಯೋ ತಕ್ಕೊಳಕ್ಕಾಗಿಲ್ಲ. ಈ ಸ್ಟ್ರೀಟಲ್ಲಿ ತುಂಬ ಜನ ಇದ್ದಾರೆ, ಅವ್ರಿಗೆ ಗೊತ್ತಿರೋ ಸ್ಕಿಲ್ಗಳನ್ನೆಲ್ಲ ಪರ್ಫಾರ್ಮ್ ಮಾಡ್ಕೊಂಡು ಕೂತಿದ್ದಾರೆ. Hit it, quick to the hit, can't you don't stop the rock to the bang bang boogie, shut up, jump the boogie to the rhythm to the boogie beat. Club music. ಇವನೊಬ್ಬ ಹುಚ್ಚ ನೋಡು, ಅವ್ನು ಆಡಾಡೋದು 10%, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡಿ 90%. ಹೌದಾ, ಅಷ್ಟೇ
ನಡೆದು ಸಾಕಾಗೋಗಿದೆ. ಇವಾಗ ಹೊಟ್ಟೆ ಹಸಿತಿದೆ, ಏನಾದರೂ ತಿನ್ನೋಣ ಅಂತ ರೆಸ್ಟೋರೆಂಟ್ ಕಡೆ ಹೋಗ್ತಿದ್ದೀವಿ. ರೆಸ್ಟೋರೆಂಟಿಗೆ ಬಂದ್ವಿ, ಹೊಟ್ಟೆ ಹಸಿತಿದೆ, ಏನಾದರೂ ತಿನ್ನಬೇಕು ಫಸ್ಟು. ವ್ಯೂ ಮಾತ್ರ ಮಸ್ತಾಗಿದೆ ಅಂದ್ಕೊಳ್ಳಿ. ಇವಾಗ ಹೊಟ್ಟೆ ತುಂಬ ತಿನ್ಕೊಂಡು ಬಂದ್ವಿ. ನಮ್ಮ ಟ್ರೈನ್ ಇರೋದು ನೈಟ್ 9:30ಗೆ. ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಇನ್ನೂ ರೌಂಡ್ ಹೊಡಿಯೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಕ್ಕೆ ಇಷ್ಟ ಆಗಿಲ್ಲ, ಏನು ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ನೋಡಿ, ಇವಾಗ ಆಕ್ಸ್ಫರ್ಡಿಂದ ಎಲ್ಲ ನೋಡ್ಕೊಂಡು ಕೋವೆಂಟ್ರಿ ಕಡೆ ಹೋಗ್ತಾ ಇದ್ದೀವಿ ಟ್ರೈನ್ ಹತ್ತಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದ ಗೈಸ್. ಬೈ.